ನಮಸ್ಕಾರ ಸ್ನೇಹಿತರೆ, ಟೆಕ್ ಬಾಂಡ್ 90 ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಏನಪ್ಪ ಅಂದರೆ ವಿಂಡೋಸ್ 10 ಮತ್ತು 11 ಆಪ್ರೇಟಿಂಗ್ ಸಿಸ್ಟಮಲ್ಲಿ ವಾಯ್ಸಿಂದ ಟೆಕ್ಸ್ಟ್ ಹೇಗೆ ಕನ್ವರ್ಷನ್ ಮಾಡೋದು ಅಂತ ನೋಡೋಣ. ಇನ್ನು ವಿಂಡೋಸ್ 10 ಮತ್ತು 11 ಆಪ್ರೇಟಿಂಗ್ ಸಿಸ್ಟಮ್ ಪಿ ಸಿಯಲ್ಲಿ ಏನು ಮಾಡಬೇಕಂದ್ರೆ ನಾವು ವಿಂಡೋ ಎಚ್ ಕೀ, ವಿಂಡೋ ಲೋಗೋ ಹಿಡಿದು ಎಚ್ ಕೀ ಪ್ರೆಸ್ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು ತಾವು ಆಟೋಮೆಟಿಕ್ಕಾಗಿ ಟು ಯೂಸ್ ವಾಯ್ಸ್ ಟೈಪಿಂಗ್ ಸೆಲೆಕ್ಟ್ ಟೆಕ್ಸ್ಟ್ ಬಾಕ್ಸ್ ದೆನ್ ಟ್ರೈ ಅಗೇನ್ ಅಂತ ಬರ್ತಾಯಿದೆ. ಓಕೆ, ಸೊ ಇಲ್ಲಿ ಏನಾಗಿದೆ, ಓಪನ್ ಆಗಿದೆ. ಸೊ ಈಗ ನಾನೊಂದು ಹೊಸ ವರ್ಲ್ಡ್ ಓಪನ್ ಮಾಡಿದ್ದೀನಿ. ಸೊ ಇದು ಲಾಸ್ಟ್ ವಿಡಿಯೋದಲ್ಲಿದೆ. ಸೊ ಇವಾಗ ನೋಡ್ಬೋದು ಒಂದು MS ವರ್ಲ್ಡ್ ಡಾಕ್ಯುಮೆಂಟ್ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ವಿಂಡೋ ಕೀ ಹಿಡಿದು ಎಚ್ ಕೀ ಪ್ರೆಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಯಾವುದೇ ರೀತಿ ಎರರ್ ಮೆಸೇಜ್ ಬರ್ತಾಯಿಲ್ಲ. ಸೊ ಇಲ್ಲಿ ಆಲ್ರೆಡಿ ಏನಾಗಿದೆ, ಲಿಸನಿಂಗ್ ಅಂತ ಸ್ಟಾರ್ಟ್ ಆಗಿದೆ. ಓಕೆ, ತಾವು ನೋಡ್ಬೋದು ಈಗ ಆಟೋಮೆಟಿಕ್ಕಾಗಿ ಟೈಪ್ ಆಗ್ತಾಯಿದೆ. ಲಿಸನಿಂಗ್, ಓಕೆ, ಲಿಸನಿಂಗ್ ಮೈಸೆಲ್ಫ್ ಹಲೋ ಟೆಕ್ ಬಾಂಡ್ 90 ಯೂಟ್ಯೂಬ್ ಚಾನಲ್. ಸೊ ಈ ರೀತಿ ತಾವು ಇಲ್ಲಿ ನೋಡ್ಬೋದು. ಸೊ ಏನಾಗ್ತಾಯಿದೆ ಅಂದರೆ ಆಟೋಮೆಟಿಕ್ಕಾಗಿ ಟೈಪ್ ಆಗ್ತಾಯಿದೆ, ಬಟ್ ಇಲ್ಲಿ ಕನ್ನಡ ಟೈಪಿಂಗ್ ಆಗ್ತಾಯಿಲ್ಲ. ಸೊ ಈಗೇನಾಗುತ್ತೆ ಅಂದರೆ ಇಲ್ಲಿ ತಮಗೆ ಇಲ್ಲಿ ನೋಡ್ತಾ ಇರ್ಬೋದು ಸೆಟ್ಟಿಂಗ್ ಆಪ್ಷನ್ ಇದೆ. ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿ ಇಲ್ಲಿ ಆಟೋಮೆಟಿಕ್ ಪ್ರೊನೌನ್ಸಿಯೇಷನ್ ಇದೆ, ವಾಯ್ಸ್ ಟೈಪಿಂಗ್ ಲಾಂಚರ್ ಅಂತ ಇದೆ. ಆಮೇಲೆ ಸೆಲೆಕ್ಟ್ ಮೈಕ್ರೋಫೋನ್, ಡಿಫಾಲ್ಟ್ ಮೈಕ್ರೋಫೋನ್ ಯಾವುದಿದೆ. ಅದೇ ರೀತಿ ಲರ್ನ್ ಹೌ ಟು ಸ್ಟಾಪ್ ಕಾಂಟ್ರಿಬ್ಯೂಟಿಂಗ್ ವಾಯ್ಸ್ ಕ್ಲಿಪ್ಸು. ಈ ರೀತಿ ಏನಂದರೆ ನೀವು ನೋಡ್ಬೋದು ಸೆಟ್ಟಿಂಗ್ಸ್ನ. ಓಕೆ, ಆಟೋಮೆಟಿಕ್ ಫಂಕ್ಷನ್. ಓಕೆ, ಸೆಲೆಕ್ಟ್ ಮೈಕ್ರೋಫೋನು, ಗಿವ್ ಫೀಡ್ಬ್ಯಾಕು. ಸೊ ನೆಕ್ಸ್ಟ್ ಇನ್ನೊಂದು ಏನಂದರೆ ಇಲ್ಲಿ ಕ್ವಶನ್ ಮಾರ್ಕ್ ಇರುತ್ತೆ. ಕ್ವಶನ್ ಮಾರ್ಕಲ್ಲಿ ಇದು ಮಾಡಿದಾಗ ಯೂಸ್ ವಾಯ್ಸ್ ಟೈಪಿಂಗ್ ಟು ಟಾಕ್ ಇನ್ಸ್ಟೆಡ್ ಆಫ್ ಟೈಪ್ ಆನ್ ಯುವರ್ ಪಿ ಸಿ. ಓಕೆ, ವಿಂಡೋಸ್ 11ನಲ್ಲಿ ಮತ್ತು ವಿಂಡೋಸ್ 10ನಲ್ಲಿ ಇನ್ಸ್ಟಾಲ್ ವಾಯ್ಸ್ ಟೈಪಿಂಗ್ ಲ್ಯಾಂಗ್ವೇಜ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಇನ್ಸ್ಟಾಲ್ ವಾಯ್ಸ್ ಟೈಪಿಂಗ್ ಲ್ಯಾಂಗ್ವೇಜ್. ಸೊ ಇದನ್ನು ಕ್ಲಿಕ್ ಮಾಡಿದರೆ ತಾವು ಲ್ಯಾಂಗ್ವೇಜನ್ನು ಆ್ಯಡ್ ಮಾಡೋದು ಆಪ್ಷನ್ ಕೊಡ್ತಾರೆ. ಸೊ ಅದು ಏನಂತ ನೋಡೋಣ. ಕ್ಲಿಕ್ ಸ್ಟಾರ್ಟ್ ಸೆಟ್ಟಿಂಗ್ ಅಂತಿದೆ. ಓಕೆ, ಇಲ್ಲಿ ಏನು ಮಾಡೋಣ, ನಾವೀಗ ಸೆಟ್ಟಿಂಗ್ಸ್ ಹೋಗೋಣ. ಸೆಟ್ಟಿಂಗ್ಸಲ್ಲಿ ಕ್ಯಾನ್ಸಲ್ ಲ್ಯಾಂಗ್ವೇಜ್ ಇದೆ. ಸೊ ಲ್ಯಾಂಗ್ವೇಜ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಟೈಮ್ ಆ್ಯಂಡ್ ಲ್ಯಾಂಗ್ವೇಜ್ ಅಂತ, ಟೈಮ್ ಆ್ಯಂಡ್ ಲ್ಯಾಂಗ್ವೇಜ್. ಇಲ್ಲಿ ಸರ್ಚಲ್ಲಿ ಟೈಮ್ ಆ್ಯಂಡ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಯಾವುದೋ ರೀತಿ ಕಾಣ್ತಾ ಇಲ್ಲ, ಬಟ್ ಇಲ್ಲಿದೆ ನೋಡಿ ಟೈಮ್ ಆ್ಯಂಡ್ ಲ್ಯಾಂಗ್ವೇಜ್ ಅಂತ. ಇದನ್ನು ಕ್ಲಿಕ್ ಮಾಡೋಣ. ಸೊ ಇದಾದಮೇಲೆ ಥರ್ಡ್ ಆಪ್ಷನ್ ಇಲ್ಲಿ ನೋಡ್ಬೋದು ಅವ್ರು ಏನು ಹೇಳಿದ್ದಾರೆ, ಪ್ರಿಫರ್ಡ್ ಲ್ಯಾಂಗ್ವೇಜ್. ಓಕೆ, ಇನ್ಸ್ಟೆಡ್ ನಾನು ಇದನ್ನು ಮಾಡೋಕ್ಕಿಂತ ಹಿಂಗೆ ತೊಗೊತೀನಿ. ಸೊ ಇಲ್ಲೇನಾಗುತ್ತೆ, ಡೈರೆಕ್ಟಾಗಿ ಎರಡು ಸೈಮಲ್ಟೇನಿಯಸ್ ನೋಡ್ಬೋದು. ಸೊ ಈ ಒಂದು ಆಪ್ಷನ್ ಇದೆ ವಿಂಡೋಸ್ 10 11ನಲ್ಲಿ. ಇದರಲ್ಲಿ ಏನಿದೆ, ಪ್ರಿಫರ್ಡ್ ಲ್ಯಾಂಗ್ವೇಜಸ್ ಅಂತಿದೆ, ಡೇಟ್ ಆ್ಯಂಡ್ ಟೈಮು ಮತ್ತು ಲ್ಯಾಂಗ್ವೇಜ್ ಆ್ಯಂಡ್ ರೀಜನ್, ಇಲ್ಲಿ ಟೈಪಿಂಗ್. ಓಕೆ, ಸೊ ಇಲ್ಲಿ ಸ್ಪೀಚ್ ಇರುತ್ತೆ. ಸ್ಪೀಚಲ್ಲಿ ವಾಯ್ಸ್ ಸ್ಪೀಡು, ಮ್ಯಾನೇಜ್ ವಾಯ್ಸಸ್ಸು, ಇನ್ಸ್ಟಾಲ್ಡ್ ವಾಯ್ಸ್ ಪ್ಯಾಕೇಜಸ್ ಅಂತಿದೆ, ಹಿಂದಿ, ಇಂಗ್ಲೀಷ್. ಓಕೆ, ಸೊ ಇವು ಡಿಫಾಲ್ಟಾಗಿ ಇನ್ಸ್ಟಾಲ್ಡ್ ಇದೆ ಅಂತೆ. ಸೊ ನಮಗೆ ಬೇಕಾಗಿರುವಂಥ ಲ್ಯಾಂಗ್ವೇಜ್, ನೇಟಿವ್ ಲ್ಯಾಂಗ್ವೇಜ್ ಬೇಕು. ಸೊ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಇಂಗ್ಲೀಷ್ ಇಂಡಿಯಾ, ಇಂಗ್ಲೀಷ್ ಯುನೈಟೆಡ್ ಸ್ಟೇಟ್, ಹಿಂದಿ, ಕನ್ನಡ ಅಂತಿದೆ. ಇದು ಲ್ಯಾಂಗ್ವೇಜ್ ಪ್ಯಾಕ್ ಬೇಸಿಕ್ ಟೈಪಿಂಗ್ ಇದೆ. ಸೊ ಇದರಲ್ಲಿ ಯಾವುದೇ ರೀತಿ ವಾಯ್ಸ್ ಆಪ್ಷನ್ ಇಲ್ಲ. ಇಲ್ಲಿ ನೋಡ್ಬೋದು ಹ್ಯಾಂಡ್ ರೈಟಿಂಗ್ ಬೇಕಂದ್ರೆ ಆಪ್ಷನ್ ಕೊಡ್ತಾ ಇದ್ದಾರೆ. ಬೇಸಿಕ್ ಟೈಪಿಂಗು ಲ್ಯಾಂಗ್ವೇಜ್ ಪ್ಯಾಕ್ ಇದೆ. ಸೊ ಇಲ್ಲೇ ನೋಡ್ಬೋದು ವಾಯ್ಸ್ ಇಲ್ಲ ಇದರಲ್ಲಿ. ಸೊ ನಿಮಗೆ ವಾಯ್ಸ್ ಟೆಸ್ಟ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಲ್ಯಾಂಗ್ವೇಜ್ ಆಪ್ಷನ್ಗೆ ಹೋಗಿ ಇಂಗ್ಲೀಷ್ ಇಂಡಿಯಾ ತೊಗೊಂಡು, ಸೊ ಇಲ್ಲಿ ಲ್ಯಾಂಗ್ವೇಜ್ ಪ್ಯಾಕು, ಬೇಸಿಕ್ ಟೈಪಿಂಗು, ಹ್ಯಾಂಡ್ ರೈಟಿಂಗ್, ಮತ್ತು ಇಲ್ಲಿ ನೋಡ್ಬೋದು ತಾವು ಟೆಕ್ಸ್ಟ್ ಟು ಸ್ಪೀಚ್ ಆಪ್ಷನ್ ಇದೇನಿದೆ ಇದರಲ್ಲಿದೆ. ಅದೇ ರೀತಿ ಬಟ್ ನಮ್ಮ ಕನ್ನಡ ತೊಗೊಂಡಾಗ ಕನ್ನಡ ಲ್ಯಾಂಗ್ವೇಜಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ ಆಪ್ಷನ್ ಇಲ್ಲ. ಓಕೆ, ಸೊ ಇಲ್ಲಿ ನೋಡ್ಬೋದು ಸ್ಪೀಚ್ ರೆಕಗ್ನೈಸೇಷನ್ ಇಂಗ್ಲೀಷ್ ಮಾತ್ರ ಇರೋದು. ಹಿಂದಿ ಬೇಕಂದರೆ ಚೆಕ್ ಮಾಡೋಣ. ಹಿಂದಿಯಲ್ಲಿ ಕೂಡ
ಟೆಕ್ಸ್ಟ್ ಟು ಸ್ಪೀಚ್ ಆಪ್ಷನ್ ಇದೆ. ಕನ್ನಡ ಮಾತ್ರ ಏನಾಗಿದೆ ಅಂದರೆ ಕನ್ನಡ ಲ್ಯಾಂಗ್ವೇಜ್ ಪ್ಯಾಕಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ ಆಪ್ಷನ್ ಇಲ್ಲ. ಓನ್ಲಿ ಏನು ಮಾಡ್ಬೋದು ನಾವು ಬೇಸಿಕ್ ಟೈಪಿಂಗ್ ಮಾಡ್ಬೋದು, ಹ್ಯಾಂಡ್ ರೈಟಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಬೇರೆ ಲ್ಯಾಂಗ್ವೇಜ್ ಬೇಕಂದ್ರೆ ನೋಡೋಣ ಇನ್ನೊಮ್ಮೆ ಕನ್ನಡ ಆ್ಯಡ್ ಮಾಡಲಿಕ್ಕೆ. ಸೊ ಇಲ್ಲಿ ನೋಡಿಬೋದು ತಾವು ಇಲ್ಲಿ ಪ್ರಿಫರ್ಡ್ ಲ್ಯಾಂಗ್ವೇಜಸ್ ಅಂತ ಇರುತ್ತೆ. ಸೊ ಇಲ್ಲಿ ಆ್ಯಡ್ ಲ್ಯಾಂಗ್ವೇಜ್ ಕ್ಲಿಕ್ ಮಾಡಿ ಕನ್ನಡ ಅಂತ ತೊಗೊಳ್ಳೋಣ, ಕನ್ನಡ. ಸೊ ಆಲ್ರೆಡಿ ಇಲ್ಲೇನಾಗಿದೆ ಅಂದರೆ ಇನ್ಸ್ಟಾಲ್ಡ್ ಇರೋದಕ್ಕೆ ತೋರಿಸ್ತಾ ಇಲ್ಲ. ಟೆಕ್ಸ್ಟ್ ಟು ಸ್ಪೀಚ್ ಹ್ಯಾಂಡ್ ರೈಟಿಂಗ್ ಇದು ಆಪ್ಷನ್ ಇದೆ, ಬಟ್ ಇಲ್ಲಿ ಯಾವುದು ಹೈಲೈಟ್ ಆಗ್ತಾ ಇಲ್ಲ. ಓಕೆ, ಸೊ ಏನು ಮಾಡೋಣ ಅಂದರೆ ಕ್ಯಾನ್ಸಲ್ ಮಾಡಿ ಕನ್ನಡನೇ ಮಾಡ್ತೀನಿ, ರಿಮೂವ್ ಮಾಡ್ತೀನಿ ಒನ್ ಟೈಮು, ಹೊಳ್ಳಿ ಆ್ಯಡ್ ಮಾಡ್ತೀನಿ. ಆ್ಯಡ್ ಲ್ಯಾಂಗ್ವೇಜಿಗೆ ಹೋಗಿ ಕನ್ನಡ ತೊಗೊಳ್ಳೋಣ, ಕನ್ನಡ. ಓಕೆ, ಸೊ ಇವಾಗ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕೊಡ್ತೀನಿ, ಸೆಟ್ ಆ್ಯಸ್ ಮೈ ವಿಂಡೋಸ್ ಡಿಸ್ಪ್ಲೇ ಲ್ಯಾಂಗ್ವೇಜು. ಬಟ್ ಇದನ್ನು ಮಾಡಬೇಡಿ, ಯಾಕೆಂದ್ರೆ ಭಾಳ ಜನಕ್ಕೆ ಏನಂತ ಗೊತ್ತಾಗಲ್ಲ. ಸೊ ಇದರಲ್ಲಿ ನೋಡ್ಬೋದು ತಾವು ರಿಕ್ವೈರ್ಡ್ ಲ್ಯಾಂಗ್ವೇಜ್ ಫೀಚರ್ಸಲ್ಲಿ ಬೇಸಿಕ್ ಟೈಪಿಂಗ್ ಇದೆ, ಸಪ್ಲಿಮೆಂಟ್ ಫಾಂಟ್ಸ್ ಇದೆ ಮಾತ್ರ. ಸೊ ಯಾವುದೇ ರೀತಿ ವಾಯ್ಸದ್ದು ಆಪ್ಷನ್ ಇಲ್ಲ, ಅಂದರೆ ಟೆಕ್ಸ್ಟ್ ಟು ವಾಯ್ಸ್ ಆಪ್ಷನ್ ಇಲ್ಲ. ಸೊ ಅದು ಒಂದು ಮೇನು. ಸೊ ಹಾಗಾಗಿ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಇವಾಗ ಏನಂದರೆ ಪ್ರೆಸೆಂಟ್ಲಿ ಅಪ್ಡೇಟ್ ಇಲ್ಲ ಲ್ಯಾಂಗ್ವೇಜು ಇದು ಮಾಡಲಿಕ್ಕೆ. ಸೊ ಅದೇ ರೀತಿ ನೀವು ಬೇಕಂದರೆ ಸ್ವಿಚ್ ಮಾಡ್ಕೋಬೋದು, ಸ್ವಿಚ್ ವಾಯ್ಸ್ ಟೈಪಿಂಗ್ ಲ್ಯಾಂಗ್ವೇಜು, ವಿಂಡೋಸ್ ಲೋಗೋ ಕೀ ಟು ಸ್ಪೇಸ್ ಬಾರ್ ಅಂತ. ಸೊ ಇಲ್ಲಿ ನೋಡೋಣ, ಜಸ್ಟ್ ಆಲ್ರೆಡಿ ಬರ್ತೀನಿ, ವಿಂಡೋ ಸ್ಪೇಸ್ ಬಾರ್ ಹೊಡಿತೀನಿ. ಸೊ ಮತ್ತು ವಿಂಡೋ ಎಚ್ ಹೊಡಿತೀನಿ. ಹಾಯ್ ಏಕ್ ಚೋಟಿ ಸಿ ಇನ್ ಹಾಯ್. ಓಕೆ, ಸೊ ಇಲ್ಲಿ ನೋಡ್ಬೋದು ತಾವು ಏನಾಗಿದೆ ಅಂದರೆ ಈಗ ಸ್ವಿಚ್ ಏನು ಲ್ಯಾಂಗ್ವೇಜ್ ಆಗಿದೆ, ಇಂಗ್ಲೀಷಿಂದ ಹಿಂದಿ ಆಗಿದೆ. ಅದೇ ರೀತಿ ವಿಂಡೋ ಸ್ಪೇಸ್ ಬಾರ್. ಸೊ ಅಗೇನ್ ಏನಾಯಿತು, ವಾಯ್ಸ್ ಟೈಪಿಂಗ್ ಈಸ್ ನಾಟ್ ಅವೈಲೇಬಲ್ ಇನ್ ಕರೆಂಟ್ ಲ್ಯಾಂಗ್ವೇಜ್, ಕನ್ನಡದಲ್ಲಿ ಅವೈಲೇಬಲ್ ಇಲ್ಲ. ಇಲ್ಲಿ ಕೆಳಗಡೆ ನೋಡ್ಬೋದು ಅಂತಿದೆ. ಸೊ ಕನ್ನಡ ಲ್ಯಾಂಗ್ವೇಜ್ ಅಗೇನ್ ವಿಂಡೋ ಸ್ಪೇಸ್ ಬಾರ್ ಹೊಡೆದ್ರೆ ಇಂಗ್ಲೀಷ್ ಆಗುತ್ತೆ. ಅಗೇನ್ ಏನಾಗುತ್ತೆ ಅಂದರೆ ವಾಯ್ಸ್ ಟೈಪಿಂಗ್ ಇನ್ ಇಂಗ್ಲೀಷ್. ಓಕೆ, ಈ ರೀತಿಯಾಗಿ ನಾವೇನು ಮಾಡ್ಬೋದು, ವಿಂಡೋಸ್ 10 ಮತ್ತು 11ನಲ್ಲಿ ವಾಯ್ಸ್ ಟೈಪಿಂಗ ಯೂಸ್ ಮಾಡ್ಕೋಬೋದು. ಅಂದರೆ ಟೆಕ್ಸ್ಟಿಂದ ವಾಯ್ಸಿಂದ ಟೆಕ್ಸ್ಟಾಗಿ ಕನ್ವರ್ಟ್ ಮಾಡ್ಕೋಬೋದು. ನಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಓಪನ್ ಮಾಡ್ತೀನಿ, ಅದರಲ್ಲಿ ಏನಾದರೂ ಕಮೆಂಟ್ಸ್ ಮಾಡಿ ತಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬೋದು. ಧನ್ಯವಾದಗಳು. ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ವ್ಯೂ ಮಾಡಿ. ಥ್ಯಾಂಕ್ ಯು.